ಅನಿಸ್ತಾ ಇದೆ. ಸೊ ದುನಿಯಾದಲ್ಲಿ ಬ್ಲೇಡ್ ಇಟ್ಕೊಂಡು ಎಳೆದ್ರೆ ಹೋಗ್ಬಿಡ್ತೀಯ ಅಂತಿದ್ರೆ, ಸೊ ಈಗ ಕೈನಲ್ಲಿ ಹುಕ್ ಬಂದಿದೆ. ಸೊ ಈ ರಕ್ತಪಾತದ ಹಿಂದೆ ಒಂದು ಜವಾಬ್ದಾರಿ ಅನ್ನೋದು ಇರುತ್ತೆ ಈ ಪಾತ್ರದಲ್ಲಿ. ಖಂಡಿತವಾಗ್ಲೂ ತುಂಬ ಜವಾಬ್ದಾರಿ ಇದೆ. ಡೆಫಿನೆಟ್ಲಿ ಎಸ್. ಅಂದರೆ ನನಗೆ ಒಂದು ಆ್ಯಕ್ಟಿಂಗ್ಗೆ ತುಂಬ ಸ್ಪೇಸ್ ಇರುವಂಥ ಒಂದು ಕ್ಯಾರೆಕ್ಟರ್ ಇದು. ಆ್ಯಂಡ್ ಆ ಲಾಸ್ಟ್ ಶಾಟ್ ನಾನು ಮಾಡಬೇಕಾದ್ರೂ ಅಷ್ಟೇ, ಜಾಕ್ ಇದೊಂದು ನಾವು ಅಚೀವ್ ಮಾಡಬೇಕು ಹೆಂಗಾದರೂ ಅಂತ ಕಣ್ಣೀರು ಬರುವಂಥದ್ದು. ಬಿಕಾಸ್ ಲಾಂಗ್ ಶಾಟ್ ಅದು ನಡ್ಕೊಂಡು ಬಂದು ನಿಂತು ಮಾಡೋದಕ್ಕೂ ಆಗಲ್ಲ, ಬಿಕಾಸ್ ಗ್ಲಿಸರಿನ್ ಹಾಕಿದ್ರೆ ಬರ್ತಾನೆ ಇರುತ್ತೆ. ಅದೊಂದು 5 ಟೇಕ್ ಏನೋ ಮಾಡಿದ್ವಿ, ಆವಾಗ ಓಕೆ ಆಯಿತು. ಆ್ಯಂಡ್ ನಮ್ಮ ಆಂಬ್ರೋಸ್ ಅಲ್ಲೇ ಕೂತಿದ್ರು, ಮತ್ತು ನಮ್ಮ ಜಾಕನು ಇಬ್ಬರು ತುಂಬಾ ಖುಷಿಪಟ್ಟರು ಆ ಶಾಟ್ ಮಾಡಿ. ಆ್ಯಂಡ್ ಈ ಸಿನಿಮಾ ಪ್ರತಿ ಸೀನು ನಮ್ಗೆ ಅದೇ ಥರನೇ ಫೀಲ್ ಬರುತ್ತೆ. ಆ್ಯಂಡ್ ನನ್ನ ಲೈಫಲ್ಲಿ ಒಂದು ದೊಡ್ಡ ಸಿನಿಮಾ ಆಗುತ್ತೆ. ಆ್ಯಂಡ್ ನಾನು ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀನಿ ಅಂದರೆ, ನಾನು ತುಂಬ ಚಿಕ್ಕ ವಯಸ್ಸಿಗೆ ಹೀರೋ ಆದವನು, ಎಲ್ರಿಗೂ ಗೊತ್ತಿರೋವಂಥದ್ದೇ. ಆವಾಗ ನಾನು ಹೀರೋ ಆಗಬೇಕು ಅಂತ ಬಂದವನಲ್ಲ, ಅಥವಾ ನಾನು ಇಂಡಸ್ಟ್ರಿ ಏನೋ ಹೆಸರು ಮಾಡಬೇಕು ಅಂತಲೂ ಬಂದವನಲ್ಲ. ಆ ವಯಸ್ಸಲ್ಲಿ ಅದೇನೂ ಗೊತ್ತೂ ಇರಲಿಲ್ಲ. 16-17 ವರ್ಷಕ್ಕೆ ಹೀರೋ ಆದ, ಎಲ್ಲರೂ ನನ್ನನ್ನು ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಅದೆಲ್ಲ ಆಯಿತು. ಅದಾದಮೇಲೆ ಡೌನ್ಫಾಲ್ ಇರುತ್ತೆ. ಇವಾಗ ವಾಪಸ್ ಬೌನ್ಸ್ ಬ್ಯಾಕ್ ಆಗಿದ್ದೀನಿ. ಆ್ಯಂಡ್ ಇವಾಗ 35ನೇ ವರ್ಷಕ್ಕೆ ನಂದು ಡೆಬ್ಯೂ ಸಿನಿಮಾ ಇದು, 50ನೇ ಸಿನಿಮಾ. ಸೊ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿವರೆಗೂ ನೋಡಿದ ಯೋಗಿ ಬೇರೆ, ಇನ್ಮೇಲೆ ನೋಡೋ ಯೋಗಿನ ಬೇರೆ. ಸೊ ಆ ಥರನೇ ಈ ಸಿನಿಮಾಯಿಂದ ಟ್ರೀಟ್ ಆಗುತ್ತೆ. ಸಾಮಾನ್ಯವಾಗಿ ಟೈಟಲ್ ಅಲ್ಲೇ ಬರ್ತೀನಿ, ಕೇಳಿಸ್ತೇನೆ. ಖಂಡಿತವಾಗ್ಲೂ ಮೇಡಮ್, ವಯಸ್ಸು ಆಗ್ತಾ ಆಗ್ತಾನೋ ಜವಾಬ್ದಾರಿ ಆಗುತ್ತಲ್ಲ. ಲೂಸ್ ಮಾಡಿದಾಗ 16, ಇವಾಗ 35. ಸೊ ಅದ್ರ ತಕ್ಕಂಗೆ ಪಾತ್ರ ಮಾಡಬೇಕು. ಸೊ ಅದೇ ಥರ ಇರುತ್ತೆ ಇದು. ಸರ್ ಡೆಫಿನೆಟ್ಲಿ ಸರ್ ಮಾಡ್ತೀನಿ. ಇವಾಗ ಹೆಗಲ ಮೇಲೆ ಹೊತ್ಕೊಂಡ್ಮೇಲೆ ಅವ್ರನ್ನ ತೊಗೊಂಡು ಹೋಗ್ಲೇಬೇಕು ಮುಂದಕ್ಕೆ. ಏನು ತಪ್ಪಾಗ್ದಿರೋ ಥರ ಅದನ್ನು ನೋಡ್ಕೋಬೇಕು. ಸೊ ಖಂಡಿತವಾಗ್ಲೂ ಅದನ್ನು ಮಾಡ್ತೀವಿ. ಯೋಗಿ ಅವರೇ, ನೀವು ಒಂದಿಷ್ಟು ಸಂದರ್ಭದಲ್ಲಿ ಹೇಳಿದ್ರಿ, ನಾನು ಇಂಡಸ್ಟ್ರಿಯಲ್ಲಿ ಕಂಡಂಥ ಕನಸುಗಳನ್ನು ಈಡೇರಿಸುವಂಥ ಟೈಮಲ್ಲಿ ಕೆಲವು ಮಿಸ್ಟೇಕ್ಗಳನ್ನು ಮಾಡಿದ್ದೆ ಅಂತ. ಈಗ ಆ ಮಿಸ್ಟೇಕ್ಗಳನ್ನು ಸರಿಪಡಿಸ್ಕೊಂಡಿರೋಂಥದ್ದು ಆಯಿತಾ? ಹಾಗೆ ಏನು ಚಾಲೆಂಜಿಂಗ್ ಆಗಿದೆ ಈ ಸಂದರ್ಭಕ್ಕೆ? ಲೈಕ್ ಟೀಸರ್ ನೋಡಿದಾಗ ಮೋಸ್ಟ್ಲಿ ಎಲ್ರಿಗೂ ಒಂದು ಅನಿಸಿರುತ್ತೆ, ಏನೋ ಒಂದು ಹೊಸದಾಗಿ ಏನೋ ಪ್ರಯತ್ನ ಪಟ್ಟಿದ್ದಾನೆ, ಅದೊಂದು ಚೆನ್ನಾಗಿ ಲೆವೆಲ್ಗೆ ರೀಚ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಖಂಡಿತವಾಗ್ಲೂ ಇನ್ನು ಮೇಲೆ ಬರೋ ಸಿನಿಮಾಗಳಿರುತ್ತಲ್ಲ, ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅದು. ಆ್ಯಂಡ್ ನಂಗಂತ ನಾನು ಎಲ್ಲ ಬ್ಲಾಕ್ ಬಸ್ಟರ್ ಆಗ್ಬಿಡ್ತವೆ, ಎಲ್ಲ ತುಂಬ ದುಡ್ಡು ಮಾಡ್ತೀವಿ ಅಂತಲ್ಲ. ಸಿನಿಮಾ ಮಾಡಿದ್ರೆ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ನನಗಿದೆ. ಖಂಡಿತವಾಗ್ಲೂ ಅದೇ ಥರ ಮಾಡ್ತೀನಿ. ಇನ್ನೊಂದು ಪ್ರಶ್ನೆ, ಡೈರೆಕ್ಟ್ ಹೇಳ್ತಾ ಇದ್ದು, ಚೆನ್ನೈಲೊಬ್ಬ ಸ್ಟಾರ್ ನೋಡಿದಾಗ ಅದನ್ನು ಬೇರೆ ರೀತಿಯೇ ರಿಸೀವ್ ಮಾಡಿದ್ರು. ಲಾಸ್ಟ್ ಪೋಸ್ಟರ್ ನೋಡಿದಾಗ, ಅಂದರೆ ಇದು ಒಂದು ಜಸ್ಟ್ ಪಾಸಿಟಿವ್ ಆಗಿ ಹೇಳ್ತಾ ಇರೋದು, ಇಲ್ಲಿಂದಷ್ಟು ಜನ ಮಾತಾಡ್ತಾ ಇದ್ರು. ಆ ಲಾಸ್ಟ್ ಪೋಸ್ಟ್ ನೋಡಿದಾಗ ನಿಮ್ಮ ಯಾರಾದರೂ ಸ್ನೇಹಿತರ ಇಮೇಜ್ ನೆನಪಾಯ್ತಾ? ಹೇಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ? ಅದ ಹೌದು ಸರ್, ಧನುದ ಫಸ್ಟ್ ಲಾಸ್ಟ್ ಪೋಸ್ಟರ್ ಇರೋದ? ಹೌದು ಯಾರದ್ದು? ನನ್ನ ಅನಿಸ್ತಾ ಸರ್ ಏನಾದರೂ? ಇಲ್ಲ, ಯಾಕಂದ್ರೆ ನನ್ನ ಮಕ್ಕ ನೋಡ್ಕೊಂಡು ನಾನು ಯಾರು ನೆನ್ಸ್ಕೊಳ್ಳಿ ಗೊತ್ತಿಲ್ಲ. ಅಲ್ಲ, ಗೊತ್ತಿಲ್ಲ ನನಗೆ ದೇವರನೆಗೂ. ಆ್ಯಂಡ್ ಈ ಸಿನಿಮಾ ನಮಗೆ ಟೀಸರ್ ಲಾಂಚ್ ಮಾಡೋಕ್ಕೆ ಅಲ್ಲಿ ತಮಿಳ್ನಾಡಲ್ಲಿ ನಮ್ಮ ವಿಜಯ್ ಸೇತುಪತಿ ಸರ್ ಮತ್ತು ಜಿ ವಿ ಪ್ರಕಾಶ್, ಸೆಲ್ವಾ ಸರ್, ಆಮೇಲೆ ಪಾರಂಜಿತ್ ಅವರು 4 ಜನ ಅಲ್ಲಿ ನಮಗೆ ಆನ್ಲೈನ್ ರಿಲೀಸ್ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಧನು ಬರಬೇಕಿತ್ತು ಇವತ್ತು. ನಾನು ಫೋನ್ ಮಾಡಿದೆ, ಶೂಟಿಂಗಲ್ಲಿದ್ದೀನಿ ಕಣೋ, ಆಗಲ್ಲ ಅಂತಂದ. ನೋಡಪ್ಪ, 50ನೇ ಸಿನಿಮಾ, ನೀನು ಬಂದರೆ ತುಂಬ ಚೆನ್ನಾಗಿರುತ್ತೆ, ಬರಬೇಕು ನೀನು ಅಂತಂದೆ. ಇಲ್ಲಿ ಯಾವ ಥರ ಹಾಕೊಂಡು ರುಬ್ತಾವ್ರೆ ಅಂದರೆ, ನಾನು ಫಸ್ಟ್ ಇಯರ್ ಆ್ಯನಿವರ್ಸರಿಗೂ ಮನೆಗೆ ಹೋಗ್ಬಿಡ್ತಾ ಇಲ್ಲ, ಇನ್ನು ಅಲ್ಲಿಗೆ ಬರೋಕ್ಕಾಗತ್ತಾ, ಯೋಚನೆ ಮಾಡು ಅಂದ. ಅದ್ರ ಮೇಲೆ ನಾನೇನು ಮಾತಾಡಿ, ಸರಿ ಮಗ ಆಯಿತು ಆನ್ಲೈನ್ ರಿಲೀಸ್ ಮಾಡು ಅಂದೆ. ಅವನು ರಿಲೀಸ್ ಮಾಡ್ಕೊಡ್ತಿದ್ದಾನೆ. ಥ್ಯಾಂಕ್ ಯು, ಇವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಅಶ್ವಸೂರ್ಯ ರಿಯಾಲಿಟೀಸ್ ರಂಜಿತ್ ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ರೂ ಔಟ್ ಅವರು ನಮ್ಮ ಸಪೋರ್ಟಲ್ಲಿ ಇರ್ತಾರೆ, ಅವ್ರಿಗೂ ತುಂಬ ಥ್ಯಾಂಕ್ಸ್.